ತೇಲುವ ಮಂಜುಗೆಡ್ಡೆ. ಈಗ ಒಂದು ಚೂರು ಐಸ್ ಪೀಸ್ನ, ಮಂಜುಗೆಡ್ಡಿನ ಒಂದು ಪೀಸ್ ಐಸ್ನ ನೀರಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಭಾಗ ಮೇಲ್ಗಡೆ ಕಾಣುತ್ತೆ, ಆದರೆ ಹೆಚ್ಚು ಭಾಗ ನೀರಿನಲ್ಲಿ ಮುಳುಗಿರುತ್ತೆ. ಇದಕ್ಕೆ ಐಸ್ಬರ್ಗ್ ಫಿನೋಮಿನಾನ್ ಅಂತ ಹೇಳ್ತೀವಿ. ಐಸ್ಬರ್ಗ್, ICEBERG, ಐಸ್ಬರ್ಗ್. ಈ ಒಂದು ವಿಷಯವನ್ನು ವೈಜ್ಞಾನಿಕ ವಿಷಯದಲ್ಲಿ, ವಿಜ್ಞಾನದಲ್ಲಿ ಬಹಳಷ್ಟು ಅರ್ಥವನ್ನು ಹೇಳಲಾಗಿದೆ, ಅರ್ಥವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಏನು ಅಂತಂದರೆ, ಈಗ ಐಸ್ ಅಥವಾ ನೀವು ಬೆಣ್ಣೆ ಅಂತಲೇ ಇಟ್ಕೊಳ್ಳಿ, ಅದನ್ನು ಮಜ್ಜಿಗೆನಲ್ಲಿ ಹಾಕ್ತೀರಾ, ಒಂದು ಪೀಸ್ ಬೆಣ್ಣೆನ ಹಾಕ್ತೀರಾ, ಮೇಲ್ಭಾಗ ಕಾಣುತ್ತೆ, ಆದರೆ ಹೆಚ್ಚು ಭಾಗ ಮುಳುಗಿರುತ್ತೆ. ಮಂಜುಗೆಡ್ಡೆ ನೀರಲ್ಲಿ ಹಾಕಿದ್ರೆ ಒಂದು ಭಾಗ, ಈಗ ನಮಗೆ ಐಸ್ಬರ್ಗ್ ಅಂದ ಕೂಡಲೇ ನಮಗೆ ಗೊತ್ತಾಗೋದು ಟೈಟಾನಿಕ್ ಫಿಲ್ಮು. ಆ ಪಿಕ್ಚರಲ್ಲಿ ಒಂದು ದೊಡ್ಡ ಹಡಗು ಹೋಗ್ತಾ ಇರುತ್ತೆ, ಸಡನ್ನಾಗಿ ಅವರಿಗೆ ಒಂದು ದೊಡ್ಡ ಮಂಜುಗೆಡ್ಡೆ ಅದು ಕಂಡುಬರ್ತದೆ. ತಕ್ಷಣವೇ ಬಹಳ ಕಷ್ಟದಿಂದ ಅದನ್ನು ತಪ್ಪಿಸಿದ್ರೂ ಸಹ ಅದಕ್ಕೆ ಹಡಗು ಒಂದು ಐಸ್ಬರ್ಗ್ಗೆ ಆ ಮಂಜುಗೆಡ್ಡೆ ದೊಡ್ಡದಾಗಿ ಎಷ್ಟೋ ಮೈಲುಗಳ ವಿಸ್ತಾರ ಇರತಕ್ಕಂಥ ಒಂದು ಮಂಜುಗೆಡ್ಡೆಗೆ ಹೊಡೆದು ಕೊನೆಗೆ ಹಡಗು ಮುಳುಗಿ ಎಷ್ಟೊಂದು ಜನ ಸಾವು ನೋವಿಗೀಡಾಗಿ ಕೊನೆಗೆ ಒಂದಿಬ್ಬರನ್ನ ಒಂದು ಮಹಿಳೆಯನ್ನು ಯಾವ ರೀತಿ ಅವರು ರಕ್ಷಿಸುತ್ತಾರೆ ಅನ್ನೋದೆಲ್ಲನೂ ಸಹ ನಮಗೆ ಅರ್ಥವಾಗತ್ತೆ. ಆದರೆ ಒಂದು ವೈಜ್ಞಾನಿಕ ವಿಷಯ ಅಂತಂದರೆ, ಆ ಒಂದು ಮಂಜುಗೆಡ್ಡೆ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಭಾಗ ಮಾತ್ರ ಕಾಣುತ್ತೆ, ಆದರೆ ಹೆಚ್ಚು ಭಾಗ ಮುಳುಗಿರುತ್ತೆ, ನೀರಿನ ಕೆಳಭಾಗದಲ್ಲಿ ಇರುತ್ತೆ. ಇದನ್ನು ಯಾವ ರೀತಿ ಅರ್ಥ ಕಲ್ಪಿಸಿಕೊಳ್ಳಲಾಗಿದೆ ಅಂತಂದರೆ, ಆ ಮೇಲ್ಭಾಗ ಕಾಣೋದು ವೈದ್ಯರ ಹತ್ತಿರ ರೋಗಿಗಳು ಹೋಗ್ತಾರೆ. ಈಗ ಒಂದು ಹಳ್ಳಿನಲ್ಲಿ ಒಂದು ಸ್ವಲ್ಪ ಜನ ಮಾತ್ರ ರೋಗಿಗಳು ವೈದ್ಯರ ಹತ್ರ ಹೋಗ್ತಾರೆ. ಆ ಮೇಲ್ಭಾಗದಲ್ಲಿ, ಮಂಜುಗೆಡ್ಡೆಯ ಮೇಲ್ಭಾಗದಲ್ಲಿ ಕಾಣುತ್ತಲ್ಲ, ಅಷ್ಟು ಭಾಗ, ಹೆಚ್ಚು ಕಡಿಮೆ ಅಷ್ಟು ಭಾಗ ವೈದ್ಯರ ಹತ್ರ ಹೋಗ್ತಾರೆ, ಯಾವುದೇ ಒಂದು ಕಾಯಿಲೆ ಚಿಹ್ನೆಗಳಿಂದ. ಆದರೆ ಮುಳುಗಿರ್ತಕ್ಕಂಥ ಹೆಚ್ಚು ಭಾಗ ಜನ ಅವರು ಜನಸಂಖ್ಯೆಯಲ್ಲಿರ್ತಾರೆ, ಹಳ್ಳಿನಲ್ಲಿರ್ತಾರೆ, ಅಥವಾ ಪಟ್ಟಣದಲ್ಲಿರ್ತಾರೆ, ಅಥವಾ ಒಂದು ಸಿಟಿನಲ್ಲಿರ್ತಾರೆ. ಅವರು ವೈದ್ಯರ ಹತ್ರ ಹೋಗೋದಿಲ್ಲ. ಯಾತಕ್ಕೋಸ್ಕರ? ಕಾಯಿಲೆ ಇದ್ದರೂ ಸಹ, ಕಾಯಿಲೆ ಚಿಹ್ನೆಗಳು ಇದ್ದರೂ ಸಹ ವೈದ್ಯರ ಹತ್ರ ಯಾತಕ್ಕೋಸ್ಕರ ಹೋಗೋದಿಲ್ಲ ಅಂದರೆ ಅನೇಕ ಕಾರಣಗಳು. ಕಾಯಿಲೆಗೆ ಮತ್ತು ಆರೋಗ್ಯಕ್ಕೆ, ರೋಗಕ್ಕೆ ಮತ್ತು ಆರೋಗ್ಯಕ್ಕೆ ಅನೇಕ ಕಾರಣಗಳು. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಮಲ್ಟಿಫ್ಯಾಕ್ಟೋರಿಯಲ್ ಇಟಿಯಾಲಜಿ ಅಂತ ಹೇಳ್ತೀವಿ. ಮಲ್ಟಿಫ್ಯಾಕ್ಟೋರಿಯಲ್, MULTI, ಮಲ್ಟಿಫ್ಯಾಕ್ಟೋರಿಯಲ್, FACTORIAL, ಮಲ್ಟಿಫ್ಯಾಕ್ಟೋರಿಯಲ್. ಅನೇಕ ಕಾರಣಗಳು ಒಂದು ಕಾಯಿಲೆಗೆ ಮತ್ತು ಆರೋಗ್ಯವಾಗಿರೋದಕ್ಕೆ. ಈಗ ನಾನು ಆರೋಗ್ಯವಾಗಿರೋದಕ್ಕೆ ಅನೇಕ ಕಾರಣಗಳು. ಒಬ್ಬ ಮನುಷ್ಯ ರೋಗದಿಂದ ನರಳ್ತಾ ಇದ್ದಾನೆ, ಅದಕ್ಕೆ ಅನೇಕ ಕಾರಣಗಳು, ಬರೀ ಒಂದು ಕಾರಣ ಎರಡು ಕಾರಣ ಅಲ್ಲ. ಈಗ ಒಬ್ಬ ಮನುಷ್ಯ ಕ್ಷಯರೋಗದಿಂದ ನರಳ್ತಾ ಇದ್ದಾನೆ. ಕ್ಷಯರೋಗಕ್ಕೆ ಕಾರಣವೇನು ಅಂದರೆ, ಎಲ್ಲರೂ ಕ್ಷಯರೋಗಾಣು, ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ, ಅದೇ ಕಾರಣ. ಅಷ್ಟೇ ಅಲ್ಲ, ಅಸಂಖ್ಯಾತ ಜನ ಆ ಒಂದು ಕ್ಷಯರೋಗದಿಂದ ಆ ರೋಗಾಣು ಬಂದಿದ್ದರೂ ಸಹ ಆ ರೋಗದಿಂದ ನರಳಲ್ಲ. ಅದನ್ನು ತಡೆಗಟ್ಟತಕ್ಕಂಥ, ರೋಗದಿಂದ ರಕ್ಷಿಸಿಕೊಳ್ಳತಕ್ಕಂಥ ಶಕ್ತಿ ಇರುತ್ತೆ. ಕೆಲವರು ಒಂದು ಸ್ವಲ್ಪ ಚಿಹ್ನೆಗಳಿಂದ ನರಳ್ಬಿಟ್ಟು ಸಂಪೂರ್ಣವಾಗಿ ಚೇತರಿಸ್ಕೊಂಡು ಬಿಡ್ತಾರೆ. ಇನ್ನು ಕೆಲವರು ರೋಗದಿಂದ ನರಳಿ ಚಿಕಿತ್ಸೆ ಪಡೆದು ಚೇತರಿಸ್ಕೊಳ್ತಾರೆ. ಇನ್ನು ಕೆಲವರು ರೋಗಾಣು ಬಂದರೂ ಸಹ ರೋಗದ ಚಿಹ್ನೆಗಳಿಂದ ನರಳದೇ ಇಲ್ಲ, ರೋಗ ಬರದೇ ಇಲ್ಲ. ಇದಕ್ಕೆ ಅನೇಕ ಕಾರಣಗಳುಂಟು. ಅಂದರೆ
ಒಂದು ಆ ಮಂಜುಗಡ್ಡೆ ಮೇಲ್ಭಾಗ ರೋಗದಿಂದ ನರಳ್ತಾ ಇರ್ತಕ್ಕಂಥ ರೋಗಿಗಳು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ತಾರೆ. ಇನ್ನು ಮಂಜುಗಡ್ಡೆ ಕೆಳಭಾಗದಲ್ಲಿ, ನೀರಿನ ಕೆಳಭಾಗದಲ್ಲಿ ಇರ್ತಕ್ಕಂಥ ಆ ಮಂಜುಗಡ್ಡೆಯ ಅಂಶ ಆ ಜನ ರೋಗದಿಂದ ರೋಗಾಣು ಇದ್ದರೂ ಸಹ ರೋಗದಿಂದ ನರಳದೇ ಇಲ್ಲ. ಅದಕ್ಕೆ ಅವರಿಗೆ ವಾಹಕರಾಗಿ ಏನೋ ಒಂದು ಸ್ವಲ್ಪ ಚಿಹ್ನೆಗಳು ಬಂದ್ಬಿಟ್ಟು ಯಾವುದೇ ಚಿಕಿತ್ಸೆ ಇಲ್ಲದೆ ಅವರು ರೋಗದಿಂದ ಮುಕ್ತರಾಗ್ತಾರೆ. ಇನ್ನು ಕೆಲವರು ವಾಹಕರಾಗ್ತಾರೆ, ರೋಗವನ್ನು ಹರಡ್ತಾ ಹೋಗ್ತಾರೆ. ರೋಗದ ಚಿಹ್ನೆ ಬರದೆ ಅವರು ರೋಗವನ್ನು ಹರಡ್ತಾ ಹೋಗ್ತಾರೆ, ಆ ರೋಗಾಣುವನ್ನು ಹರಡ್ತಾ ಹೋಗ್ತಾರೆ. ಈ ರೀತಿ ಇದು ಒಂದು ಅಂಶ. ಈ ಒಂದು ಇದು ಮಂಜುಗಡ್ಡೆ ತೇಲ್ತಾ ಇರ್ತಕ್ಕಂಥ ಮಂಜುಗಡ್ಡೆಗೆ ಹೋಲಿಸೋದು. ಇನ್ನು ಕೆಲವರು ಇದ್ದಾರೆ. ಇನ್ನು ಕೆಲವು ಅಂಶ ಏನು ಹೇಳ್ತಾರೆ ಅಂದರೆ, ಆ ಮೇಲ್ಭಾಗ ಕಾಣೋದು ರೋಗದ ಚಿಹ್ನೆಗಳು, ಕೆಳಭಾಗದಲ್ಲಿರೋದು, ನೀರಿನ ಕೆಳಭಾಗದಲ್ಲಿ ಇಲ್ದಿರೋದು ವಿಭಿನ್ನ ರೀತಿಯ ರೋಗ ಚಿಹ್ನೆಗಳು. ಈಗ ಒಬ್ಬರಿಗೆ ಇನ್ಫೆಕ್ಷನ್ ಆದರೆ ಒಬ್ಬರಿಗೆ ಕಫ ಬರ್ತದೆ, ಒಬ್ಬರಿಗೆ ಕಫ ಬಂದು ಕೆಮ್ಮು ಬರ್ತದೆ, ಒಬ್ಬರಿಗೆ ಕಫ ಸೆಕ್ರೀಷನ್ ಆದರೂ ಸಹ ಅವರು ಕೆಮ್ಮಿನಿಂದ ನರಳೋದಿಲ್ಲ. ಈ ರೀತಿ ಮಂಜುಗೆಡ್ಡೆ ತೇಲ್ತಾ ಇರತಕ್ಕಂಥ ಮಂಜುಗೆಡ್ಡೆಗೆ ಈ ವಾಹಕರು, ನಾನು ಹೇಳಿದಾಗೆ ವಾಹಕರು ಏನು ಮಾಡ್ತಾರೆ ಅಂದರೆ, ಅವರಿಗೆ ರೋಗದ ಚಿಹ್ನೆಗಳು ಕಂಡುಬರೋದೇ ಇಲ್ಲ, ಆದರೆ ರೋಗಾಣುವನ್ನು ಹರಡ್ತಾ ಇರ್ತಾರೆ. ಅವರಿಗೆ ವಾಹಕರು ಅಂತ ಹೇಳ್ತೀವಿ. ಇನ್ನು ಕೆಲವರು ಸಬ್ ಕ್ಲಿನಿಕಲ್ ಅಂತಂದರೆ, ಕ್ಲಿನಿಕಲ್ ಅಂತಂದರೆ ರೋಗದ ಚಿಹ್ನೆಗಳು, ಸಬ್ ಕ್ಲಿನಿಕಲ್ ಅಂತಂದರೆ ಆ ಚಿಹ್ನೆಗಳಿಂದ ಕಮ್ಮಿ ಚಿಹ್ನೆಗಳು, ರೋಗಾಣುವಿನ ಸ್ವಲ್ಪ ಚಿಹ್ನೆಗಳು. ಕೆಲವರಿಗೆ ವಿಪರೀತ ಜ್ವರ ಬರ್ತದೆ, ಕೆಲವರಿಗೆ ಸ್ವಲ್ಪ ಜ್ವರ ಬರ್ತದೆ, ಕೆಲವರಿಗೆ ಜ್ವರನೇ ಬರೋದಿಲ್ಲ. ಈ ರೀತಿ ಇದೇ ಅಂಶವನ್ನು, ಮಂಜುಗಡ್ಡೆ ತೇಲ್ತಾ ಇರತಕ್ಕಂಥ ಮಂಜುಗಡ್ಡೆ ಅಂಶವನ್ನು ಇನ್ನೊಂದು ಹೇಳ್ತಾರೆ. ಇನ್ನೊಂದು ಅಂಶವನ್ನು ಸಹ ವಿಸ್ತಾರವಾಗಿ ಹೇಳಿದ್ದಾರೆ. ಏನು ಅಂತಂದರೆ, ಮೇಲ್ಭಾಗದಲ್ಲಿ, ಆ ಮಂಜುಗಡ್ಡೆಯ ಮೇಲ್ಭಾಗದಲ್ಲಿ ಕಾಣುತ್ತಲ್ಲ, ಆ ಭಾಗ ಏನು ಅಂತಂದರೆ, ವೈದ್ಯರ ಹತ್ರ ಹೋಗ್ತಾ ಇರತಕ್ಕಂಥ ಡಯಾಬಿಟಿಸ್ ವ್ಯಕ್ತಿಗಳು, ಬ್ಲಡ್ ಪ್ರೆಷರ್ ವ್ಯಕ್ತಿಗಳು, ಸ್ಥೂಲಕಾಯಿಗಳು, ಅವರೆಲ್ಲ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ತಾರೆ. ಅದರೊಳಗೂ ಸಹ ಆ ಡಯಾಬಿಟಿಸ್ ವ್ಯಕ್ತಿಗಳಲ್ಲೂ ಸಹ ಎಷ್ಟೋ ಜನಗಳಿಗೆ ನನಗೇನು ತೊಂದರೆ ಇಲ್ಲ, ನಾನೇನು ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ, ನನಗೆ ಡಯಾಬಿಟಿಸ್ ಇಲ್ಲ. ಕಾಯಿಲೆ ಇದ್ದರೂ ಕಾಯಿಲೆ ಚಿಹ್ನೆ ಇರಬೇಕೆಂದಿಲ್ಲ. ಅವರು ಇಲ್ಲ ಸರ್ ನನಗೆ ಡಯಾಬಿಟಿಸ್ ಇಲ್ಲ ಅಂತಾರೆ. ಇಲ್ಲ, ಒಂದು ಸರಿ ನೋಡಿ, ನನಗೇನು ಸ್ವಲ್ಪ ಏನೋ ಒಂಥರ ಸುಸ್ತು ಸಂಕಟ ಆಗುತ್ತೆ, ಯಾವುದಾದ್ರು ಒಳ್ಳೆ ಟಾನಿಕ್ ಬರ್ಕೊಡಿ ಅಂತ ಬರ್ತಾರೆ, ವೈದ್ಯರ ಹತ್ರ ಹೋಗ್ತಾರೆ. ಇಲ್ಲ, ನಿಮಗೆ ಸ್ವಲ್ಪ ರಕ್ತ ಪರೀಕ್ಷೆ ಮಾಡೋಣ, ನಿಮಗೆ ಡಯಾಬಿಟಿಸ್ ಇರಬೇಕು ಅಂತ ನೋಡಿದ್ರೆ ಎಷ್ಟೊಂದು ಅವ್ರಿಗೆ ಡಯಾಬಿಟಿಸ್ ಇರುತ್ತೆ, ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಇರುತ್ತೆ. ಆಗ ಅವರಿಗೆ ಸೂಕ್ತ ಸಲಹೆಯನ್ನು ವೈದ್ಯರು ಕೊಡ್ತಾರೆ. ಇದು ಮೇಲ್ಭಾಗ ಕಾಣ್ತಾ ಇರತಕ್ಕಂಥ ಮಂಜುಗಡ್ಡೆಯ ಮೇಲ್ಭಾಗ. ಕೆಳಭಾಗದಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, ಪಿತ್ತ ಜನಕಾಂಗ ಇದೆಯಲ್ಲ, ಲಿವರು, ಅದರೊಳಗೆ ಕೊಬ್ಬಿನ ಅಂಶ ಭಾಳ ಜಾಸ್ತಿ ಇದೆ. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಬೇರೆ. ಅಂದರೆ ಏನು ಅಂದರೆ, ನಾವು ಆಲ್ಕೋಹಾಲ್ ಸೇವನೆ ಮಾಡುವವರನ್ನು ನಾವು ಬೈತೀವಿ, ನೋಡಪ್ಪ ನೀನು ಆಲ್ಕೋಹಾಲ್ ಕುಡಿತೀಯ, ಅದರಿಂದ ನಿನ್ನ ಲಿವರ್ ಹಾಳಾಗಿದೆ. ಆದರೆ ಆಲ್ಕೋಹಾಲ್ ಸೇವನೆಯೇ ಇಲ್ಲ, ಒಬ್ಬ ಆರೋಗ್ಯವಂತ ಮನುಷ್ಯ, ಆದರೆ ಅವನಿಗೆ ಡಯಾಬಿಟಿಸ್ ಇರೋದ್ರಿಂದ, ಅವನಿಗೆ ಸ್ಥೂಲಕಾಯ ಇರೋದ್ರಿಂದ, ಚಟುವಟಿಕೆ ಇಲ್ಲದ ಜೀವನ ಮಾಡ್ತಾ ಇರೋದ್ರಿಂದ, ಅವನ ಜೀವನದ ರೀತಿ ವಿಭಿನ್ನ ಆಗಿರೋದ್ರಿಂದ ಅವನಿಗೆ ಫ್ಯಾಟಿ ಲಿವರ್ ಅಂದರೆ ಪಿತ್ತ ಜನಕಾಂಗದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿದೆ. ಈ ಒಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, NAFLD, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್,
NAFLD. ಇದು ಈ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜೀವನದ ರೀತಿ, ವಿಭಿನ್ನ ಜೀವನದ ರೀತಿ, ಸೋಮಾರ್ತನ, ತಿನ್ನೋದು, ಕೂತ್ಕೊಂಡಿರೋದು, ಇಂಥವರಲ್ಲಿ ಈ ಒಂದು ಫ್ಯಾಟಿ ಲಿವರ್, ಕೊಬ್ಬಿನಂಶ ಹೆಚ್ಚಾಗಿ ಶೇಖರಣೆ ಆಗ್ತಾ ಇರತಕ್ಕಂಥದ್ದು. ಸರಿ, ಇರಲಿ ಬಿಡಿ, ಕೊಬ್ಬಿನಂಶ ಜಾಸ್ತಿ ಆದರೆ ಏನೀಗ ಪಿತ್ತಜನಕಾಂಗ ಲಿವರ್ನಲ್ಲಿ ಅಂತಂದರೆ ಇಲ್ಲ, ಅದು ಹಾಗೆಯೇ ಮುಂದುವರಿಯುತ್ತೆ, ಪ್ರೋಗ್ರೆಸ್ ಆಗುತ್ತೆ. ಆಗಿ ಕೊನೆಗೆ ಇದರೊಳಗೆ ಲಿವರ್ನಲ್ಲಿ, ಅಂದರೆ ಪಿತ್ತಜನಕಾಂಗದಲ್ಲಿ, ಲಿವರ್ನಲ್ಲಿ ಅಂತ ಹೇಳ್ತೇನೆ, ಲಿವರಲ್ಲಿ ನಾರಿನಂಶ ಜಾಸ್ತಿಯಾಗಿ ಕೊನೆಗೆ ಅವ್ರಿಗೆ ಪುನಃ ವಾಪಸ್ ಬರೋದಿಲ್ಲ, ಮೊದಲಿನ ಸ್ಥಿತಿಗೆ ಬರೋದಿಲ್ಲ, ಆರೋಗ್ಯವಂತ ಸ್ಥಿತಿಗೆ ಬರೋದಿಲ್ಲ. ಅದು ಹಾಗೇ ಮುಂದುವರೆದು ಕೊನೆಗೆ ಅವ್ರಿಗೆ ಸಿರೋಸಿಸ್, ಅಂದರೆ ಸಂಪೂರ್ಣವಾಗಿ ಲಿವರು ಒಂದು ತೆಂಗಿನ ನಾರಿನಿಂದ ಮಾಡಿದೆಯೇನೋ ಲಿವರು ಅನ್ನೋ ರೀತಿಯಾಗಿ ಸಿರೋಸಿಸ್ ಆದರೆ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು ಇತ್ಯಾದಿ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಅವರಿಗೆ ಸುಲಭವಾಗಿ ಆರೋಗ್ಯವಂತ ಸ್ಥಿತಿಗೆ ಮರಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಚಟುವಟಿಕೆ ಜೀವನ, ಆರೋಗ್ಯವಂತ ಜೀವನ. ಕೊಬ್ಬು ಸೇವನೆ ನಮ್ಮ ಆಹಾರದಲ್ಲಿ ಭಾಳ ಕಡಿಮೆ ಇರಬೇಕು. 1 ಗ್ರಾಮ್ ಕೊಬ್ಬು 9 ಕ್ಯಾಲರಿ ಕೊಡುತ್ತೆ. 1 ಗ್ರಾಮ್ ಪ್ರೋಟೀನು 4 ಕ್ಯಾಲರಿ, 1 ಗ್ರಾಮ್ ಕಾರ್ಬೋಹೈಡ್ರೇಟು 4 ಕ್ಯಾಲರಿ, 1 ಗ್ರಾಮ್ ಕೊಬ್ಬು ಫ್ಯಾಟು 9 ಕ್ಯಾಲರಿಯನ್ನು ಕೊಡುತ್ತೆ. ಆದ್ದರಿಂದ ಕೊಬ್ಬಿನ ಅಂಶ ನಮ್ಮ ಆಹಾರದಲ್ಲಿ ಕಡಿಮೆ ಇರಬೇಕು. ಪ್ರಾಣಿಗಳಿಂದ ಬರ್ತಕ್ಕಂಥ ಕೊಬ್ಬಿನಂಶ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಮಾಂಸ ಸೇವನೆ, ತುಪ್ಪ, ಬೆಣ್ಣೆ, ಸಸ್ಯಾಹಾರಿಗಳು ತುಪ್ಪ, ಬೆಣ್ಣೆ ಆದಷ್ಟು ಕಡಿಮೆ ಇರಲಿ. ಮಾಂಸಾಹಾರಿಗಳು ಮಾಂಸ ಬೇಡ, ಮೀನನ್ನು ಬೇಕಾದರೆ ತಿನ್ನಲಿ. ಮೀನಿನಲ್ಲಿರ್ತಕ್ಕಂಥ ಕೊಬ್ಬಿನಂಶ ಒಳ್ಳೆಯ ಅಂಶ, ಅದು ಚಳಿಗಾಲದಲ್ಲಿ ಗಟ್ಟಿ ಆಗೋದಿಲ್ಲ. ಯಾವ ಕೊಬ್ಬು ಚಳಿಗಾಲದಲ್ಲಿ ಗಟ್ಟಿಯಾಗುತ್ತೋ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವ ಕೊಬ್ಬು, ಈಗ ತುಪ್ಪ, ಬೆಣ್ಣೆ, ಮಾಂಸ ಇದರಲ್ಲಿರ್ತಕ್ಕಂಥ ಕೊಬ್ಬಿನಂಶ ಚಳಿಗಾಲದಲ್ಲಿ ಗಟ್ಟಿಯಾಗಲ್ಲ. ಅದೇನೇ ಮೀನೆಣ್ಣೆ, ಕಡಲೆಕಾಯಿ ಎಣ್ಣೆ, ರೀಫಂಡ್ ಆಯಿಲ್ಲು, ಆಲಿವ್ ಆಯಿಲ್ಲು, ಇದು ಚಳಿಗಾಲದಲ್ಲೂ ಸಹ ಎಷ್ಟೇ ಚಳಿ ಇದ್ದರೂ ಸಹ ಅದು ಚಳಿಗಾಲದಲ್ಲಿ ಗಟ್ಟಿಯಾಗಲ್ಲ, ನೀರಿನಾಗಿರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇಷ್ಟು ವಿಷಯಗಳನ್ನ ತಿಳಿದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಬಗ್ಗೆ ನಾನು ಹೇಳಿದ್ದೇನೆ. ತಿಳಿದಂಥ ವಿಚಾರವನ್ನು ದಯವಿಟ್ಟು ಬೇರೆಯವರಿಗೆಲ್ಲ ಹೇಳಿ. ಯಾತಕ್ಕೋಸ್ಕರ ಅಂದರೆ ಈ ಒಂದು ಸಂಖ್ಯೆ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇರ್ತಕ್ಕಂಥ ಜನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಆ ಒಂದು ಸಂಖ್ಯೆ ಕಡಿಮೆ ಆಗಬೇಕು, ಜನರು ಆರೋಗ್ಯವಂತರಾಗಿರಬೇಕು. ಅದಕ್ಕೋಸ್ಕರ ಈ ವಿಷಯವನ್ನು ಹೇಳಿದ್ದೇನೆ. ತಿಳಿದಂಥ ವಿಚಾರವನ್ನು ಬೇರೆಯವರಿಗೆ ಹೇಳ್ತಾ ಹೋಗಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.